ಯಾಕ್ಬಿಟ್ಟಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೆ? ಏನಂತ? ರೋಡ್ ಧರ್ಮಸ್ಥಳ ಅಲ್ಲ, ನಮ್ದು ಅರ್ಕೇಶ್ವರ ಗುತ್ಲು. ನಾನೇ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ನನಗೆ. ಇಲ್ಲ ಬಿಂದು ಈ 5 ದಿನದಿಂದ ಒಂದಿನನೇ ಸಾಕಂತ ಬಂದ. ಕಟ್ರ 1 ನಿಮಿಷ ತಾಳಿ ಎಲ್ಲಾನ ಕಟ್ಕೋಬಹುದು. ಫುಲ್ ಶಾಪಿಂಗ್ ಮಾಡಿಸ್ತೀಯಾ? ಮದ್ವೆ ಶಾಪಿಂಗ್ ಕೀರ್ತಿದು ಮದುವೆ ಮಾಡೋಣ ಅಂತ ಶಾಪಿಂಗ್ ಹೋಗಿ. ಆಂಟಿ ಏನ್ ಫುಲ್ ಶಾಪಿಂಗ್ ಮಾಡಿಸ್ತೀಯಾ? ನಂದೇ ಎಲ್ಲ ಖರ್ಚು. ಇದೇ ಮಾತು. ಮದ್ವೆ ಕೇಳಂಗಿಲ್ಲ, ಇವಾಗ್ಲೂ ಮದ್ವೆ ಎಲ್ಲ ಈಗ್ಲೇನೆ. ನಮ್ ಚಂದು ಖರ್ಚು ಅಂದಿದ ತಕ್ಷಣ ಆ ಕಡೆ ಎಲ್ಲ ತಗೊಳ್ಳಿ ಎಲ್ಲ ನಾನು ನೋಡ್ತೀನಿ. ಬಿಲ್ಲಿಂಗು ನಾನು ಈಚೆ ಬರ್ತೀನಿ, ನೀವು ಬಿಲ್ ಕೊಟ್ಬಿಟ್ಟು ಬನ್ನಿ. ಇಲ್ಲಿ ಕ್ಯಾಶಿಯರ್ ಒಬ್ಳವಳೆ, ಅವಳು ಕ್ಯಾಶಿಯರ್, ಇವಳು ಒಬ್ಳು ಬಿಟ್ಟು ಇದ್ರಲ್ಲಿ ಎಲ್ಲ ಓದ್ಲ ಅಂದ್ರೆ ಇವಳು ಒಬ್ಳೆ. ಕೊಟ್ಟೆ ಕೊಡ್ತಾರೆ. ಡ್ರೆಸ್ ಎಲ್ಲ ಇಲ್ಲ, ಡ್ರೆಸ್ ಎಲ್ಲ ಅಲವ್ ಇಲ್ಲ. ಅವಳು ಏನಿದ್ರು ಸ್ಯಾರಿ ಅಷ್ಟೇ. ನೀವು ನಮಗ್ ಕೊಡ್ಸ್ಬೇಕು. ಬ್ಯಾಚುಲರ್ ಪಾರ್ಟಿಗೆ ನೀವು ಕೊಡ. ಆಂಟಿ ಎಲ್ಲಿ ಹೋಗ್ತಾ ಇದೆಯಾ ಇವಾಗ? ಅದಕ್ಕೆ ಕೀರ್ತಿ ಮದ್ವೆಗೆ ಈಗಲಿಂದನೇ ಎಲ್ಲ ಶಾಪಿಂಗ್. ಆಮೇಲೆ ಬರೀ ದೇವಸ್ಥಾನದಲ್ಲ ಮಾಡೋದು, ದೇವಸ್ಥಾನಕ್ಕೆ ಶಾಪಿಂಗು. ಇಲ್ಲ ಎಲ್ಲ ಸಣ್ಣ ಆಗ್ತಾವ್ರೆ. ಡಯಟ್ ಬನ್ನಿ ಗೈಸ್, ಗೋಪಾಲ ಮಾರ್ಕೆಟ್ ಹೋಗೋಣ. ನಿನ್ಗೆ 13 ಮನೆ ಸಿಗುತ್ತೆ, ಯೋಚನೆ ಮಾಡಬೇಡ. 13 ಮನೆ. ನೀನ್ ಪಾಸ್ ಆಗಿದ್ದಕ್ಕೆ ನಿಮ್ಮ ಅಮ್ಮ ಏನ್ ಕೊಡ್ಸಿದ್ರು? ಏನು ಕೊಡ್ಸಿಲ್ಲ. ನಮ್ಮ ಸಾನ ಮಾತ್ರ 500 ರೂಪಾಯಿ ಶಾಪಿಂಗ್ ಮಾಡಿಸಿದ್ಲು. ಚಂದು ಯಾರು ಏನು ಕೊಡ್ಸಿಲ್ಲ. ಅವಳು ಈ ಸಲ ಏನ್ ಪದೇ ಪಾಸ್ ಅವಳು 10,000 ಇದು ಮಾಡಿ. ಸೆಕೆಂಡ್ ಪಿ 500 ರೂಪಾಯಿ ಬಟ್ಟೆ ಕೊಡ್ಸಿದ್ದೀನಿ. ಮತ್ತೆ ಸೆಕೆಂಡ್ ಪಿ 500 ರೂಪಾಯಿ ಬರೀ 1 ವರ್ಷ ಅಷ್ಟೇ ಖರ್ಚು ಮಾಡಿದ್ದು. ನಾನು ನೀನು ಪೂರ್ಣಿಮಾ ಚಂದು ಎಲ್ಲ ಅಲಂಕಾರ ತಗೋಯಿದ್ವಿ ಗೊತ್ತಾ. ನನ್ನ ಬಟ್ಟೆ ತಗೊಳ್ಳಿಲ್ಲ. ಸೆಕೆಂಡ್ ಪಿ ನಾನು ಎಂತ ದುಡ್ಡಿಲ್ಲ. ಶಾಪಿಂಗ್ ಮಾಡಿಸ್ಕೊಳ್ಳೋದು ಬೆಳಗ್ಗೆ ನೋಡಿ. ಅವರಿಬ್ರು ಶಾಪಿಂಗ್ ಅಂತ ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಗೀಚಿದ ಹಾಗೆ ಮಳೆ ಬಿಲ್ಲಿ ಮೈಗಂಟಿದೆ ಹೊಸ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಯಾಕೆ ಖುಷಿ ಈ ಮಳೆ ಬರ್ತಾಯಿದೆ ನಮಗಂತೂ ಗೊತ್ತಿಲ್ಲ. ನಾವು ಹೋಗಿದ್ದಾಗ ಇಳ್ಕೊಳ್ಳೋಕ್ಕೂ ಕೂಡ ಆಗ್ತಿರ್ಲಿಲ್ಲ, ಅಷ್ಟು ನೀರು ಹೋಗ್ತಾಯಿದೆ. ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಡೋರ್ ಓಪನ್ ಕೂಡ ಫುಲ್ಲು ಆಗ್ತಾಯಿಲ್ಲ. ಹೆಂಗೆ ಇಳ್ಕೊಳ್ಳೋದು ನೋಡಿ, ಯಾವ ಪಚೀತಿ ಎಲ್ಲ ಮಾಡಿಕೊಂಡು ಯಾವ ಥರ ಇಳ್ಕೊಂಡಿದ್ದೀವಿ. ನಾವು ಸುಮ್ಮನೆ ಹೋಗೋಣ ಅಂತೇಳಿ ಹೊರಟಿದ್ದು. ಹೊರಡೋಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಮಳೆ ಇತ್ತು. ಹಾಗೆಯೇ ಹೋದ್ವಿ. ನಾವು ಫಸ್ಟು ಹೋಗಿದ್ದೇನೆ ಶಾಪಿಂಗ್ ಕಡೆ, ಜೂಡಿಯೋಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಮಕ್ಳುಗಳ ಪಚೀತಿ ನೋಡಿ ಹೆಂಗೆ ಆಡ್ತಿದ್ದಾರೆ. ಇಬ್ಬರು ಸೇರ್ಕೊಂಡ್ಬಿಟ್ರಂತೂ ಮುಗೀತು ಕತೆ. ಅಲ್ಲಿ ಅವರಿಬ್ರದೇ ಪ್ರಪಂಚ ಆಗ್ಬಿಟ್ಟಿರುತ್ತೆ. ನಾವೆಲ್ಲೋ ಒಂದು ಕಡೆ, ಅವರೆಲ್ಲೋ ಒಂದು ಕಡೆ ಇರ್ತಾರೆ. ಹಾಗೆ ಸುಮ್ಮನೆ ಮಾಲಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತೇಳಿ ರೀಲ್ಸ್ ಮಾಡ್ಕೊತಾ ಇದ್ದೆ. ಹಾಗೆ ಚೆನ್ನಾಗಿತ್ತು, ಒಂಥರ ಫನ್ನಿಯಾಗಿ. ತುಂಬ ಡೇಸ್ ಆದಮೇಲೆ ಎಲ್ಲರೂ ಒಟ್ಟಿಗೆ ಶಾಪಿಂಗ್ ಹೋಗಿದ್ದು. ನನಗೆ ಅದರಲ್ಲಿ ಏನಪ್ಪ ಟಾಸ್ಕ್ ಅಂತಂದರೆ, ನಮ್ಮ ಪಾಪುನ ಹಿಡ್ಕೊಳ್ಳೋದೇ ನನಗೊಂದು ಟಾಸ್ಕ್ ಆಗಿಬಿಟ್ಟಿತ್ತು. ಅವಳು ಎಲ್ಲೆಲ್ಲಿ ಸಿಗ್ತಾರೆ, ಎಲ್ಲೆಲ್ಲಿ ಹೋಗ್ತಾಳೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅವಳು ಹಿಡಿಯೋಷ್ಟ್ರಲ್ಲಂತೂ ನಮ್ಗಳಿಗೆ ಎಲ್ಲರಿಗೂ ಸಾಕಾಗೋಗಿತ್ತು. ನಮಗೇನೋ ಜೂಡಿಯೋದಲ್ಲಿ ಅಷ್ಟೊಂದು ಕಲೆಕ್ಷನ್ ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಮ್ಯಾಕ್ಸ್ ಕಡೆಗೆ ಹೋಗ್ತಿದ್ವಿ. ಅಲ್ಲೂ ಕೂಡ ಸ್ವಲ್ಪ ಹೊತ್ತು ನೋಡಿಕೊಂಡು ಪರ್ಚೇಸ್ ಎಲ್ಲ ಮಾಡಿಕೊಂಡು ಫೈನಲಿ ಶಾಪಿಂಗ್ ಅಂತೂ ಮುಗೀತು. ಅದಾದಮೇಲೆ ನಮ್ಮ ಅಕ್ಕನ ಫೋನ್ ಕಳ್ಕೊಂಡ್ಲು. ನಿಮಗೆ ಕ್ಯಾನ್ ಇರಬೇಕು, ಎಲ್ಲರೂ ತಗೊಬಂದ್ರೆ ಏನಾದ್ರು ಮಾಡಿದ್ರೆ ಅವನಿಗೂ ಮಾಡಿ ಕೇಳಿದ್ದು. ಇವಾಗ ನಿನಗೆ ಟೆನ್ಷನ್, ನಮಗೆ ಟೆನ್ಷನ್ ಐತೆ. ಕಾರಲ್ಲಿ ಬಿಟ್ಟಿದ್ರು ನಿಮ್ಗೆ ಹೆಂಗ್ ಗೊತ್ತಾಯ್ತದೆ? ಫೋನ್ ಮಾಡಿ ನೋಡಿ. ಪಾಪ ನಾನು ಆಚೆ ನಿಂತಿದ್ದೆ ಛತ್ರಿ ಅಷ್ಟೇ. ನನಗೂ ನೆನಪಿರೋದಿದೆ. ನನ್ನ ಕೈಲಿ ಫೋನ್ ಏನು ಕೊಡಲಿಲ್ಲ. ನಿಮಗೆ ಏನಾದರೂ ಫೋನ್ ಗಿನ್ ತಗೊಂಡಾಗ ನಿಗಾ ಇಟ್ಕೋ ಸ್ವಲ್ಪ. ಆಯ್ತು, ಸಮಾಧಾನ ತಗೋ. ಹೋಗಿ ಸಮಾಧಾನ ತಗೊಂತೀನಿ. ನನಗೆ ಬೇಡ, ಪ್ರಾಮಿಸ್ ಮಾಡಿ ಹೇಳು.
ಮಕ್ಳಂಗೆ ಯಾವ್ದ್ರಲ್ಲಿ ಕುಡಿತಾಳು ನೋಡು. ಇಲ್ಲ ಕಣಕ ನಿನ್ನ ಮುಂದೆನೇ ರಿಂಗ್ ಮಾಡ್ಲಿಲ್ವಾ ಮನೇಲಿ ತಂದಿದ್ದೀರಿ ಚಾರ್ಜ್ ಫೋನ್ ಹತ್ರ ಇರೋದು. ಏನೋ ಕಾರ್ ಬಂತು ಛತ್ರಿ ಹಿಡ್ಕೊಂಡು ಆಚೆಗೆ ಬಂದೆ. ನಮ್ಮಕ್ಕ ಫೋನ್ ಕಳ್ಕೊಂಬಿಟ್ಟಿದ್ದೀನಿ ಅಂತ ಭಯ ಪಟ್ಕೊಂಬಿಟ್ಟಿದ್ಲು. ಆ ಫೋನ್ ನಮ್ಮ ಮನೆಯಲ್ಲೇ ಇಟ್ಬಿಟ್ಟು ಬಂದವಳೆ. ಸರಿ ಅಂಥೇಳಿ ಡಿಮಾರ್ಟ್ಗೆ ಹೋಗೋಣ ಅಂಥೇಳಿ ಡಿಮಾರ್ಟ್ಗೆ ಹೋಗ್ತಾಯಿದ್ರೆ ನಮ್ಮ ಬೇಬಿ ಆಲ್ರೆಡಿ ಒಂದು ಚೇರ್ನ ಸೆಲೆಕ್ಟ್ ಮಾಡಿಕೊಂಡು ಓಡಾಡ್ತಾವಳೆ, ಅದನ್ನು ಬೇಕೇ ಬೇಕು ಅಂತ. ಹಾಗೆ ನಾನು ಮಳೆ ಅಂತ ಹೇಳ್ಬಿಟ್ಟು ಒಂದು ರೈನ್ ಕೋಟ್ ನೋಡ್ತಾ ಇದ್ದೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಆಚೆ ಕಡೆ ಬಂದು ನೋಡಿ, ಆ ಚೇರ್ ಮೇಲೆ ಆಲ್ರೆಡಿ ಸಿಟ್ಟಿಂಗ್ ಮಾಡಿಬಿಟ್ಟಿದ್ದಾರೆ ಇಬ್ಬರೂ ಕೂಡ. ಹಾಗೆ ಇವರೆಲ್ಲ ನಾನು ಐಸ್ ಕ್ರೀಮ್ ತೊಗೊಂಬರೋಕ್ಕೆ ಅಂತ ಹೋಗಿದ್ರು. ನಾವು ವೇಟ್ ಮಾಡ್ಕೊಂಡು ಕೂತಿದ್ವಿ. ಯಪ್ಪ ಸಿಕ್ಕಾಬಟ್ಟೆ ತಲೆನೋವು ಬಂದುಬಿಟ್ಟಿತ್ತು ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಐಸ್ ಕ್ರೀಮ್ ಎಲ್ಲ ತೊಗೊಂಬಂದರು. ಐಸ್ ಕ್ರೀಮೆಲ್ಲ ಎಲ್ಲರೂ ಕೂಡ ತಿಂದ್ಕೊಂಡು ಅಲ್ಲಿಂದ ಇನ್ನೆಲ್ಲ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಅಂದ್ಕೊತಾ ಇದ್ವಿ. ಬಟ್ ಅಲ್ಲಿ ಎಲ್ಲೂ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಮಳೆ ಸಿಕ್ಕಾಬಟ್ಟೆ ಕ್ರೌಡು, ಏನು ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ. ಹಾಗೆಯೇ ಕೂಡ ನಾವು ಸರಿ ಅಂತ ಹೇಳಿಬಿಟ್ಟು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಸೊ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.